ಬೆಂಗಳೂರಿನ ವಿವಿಐಪಿ ಹೋಟೆಲ್ಗಳಲ್ಲಿ ಗಬ್ಬೆದ್ದು ನಾರ್ತಾ ಇತ್ತು. ಬೆಂಗಳೂರಿನಲ್ಲಿ ಹೋಟೆಲ್ಗಳ ಮೇಲಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ದಿನಗಳಲ್ಲಿ 60 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ. 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮೇಲೆ 30 ತಂಡ ರೇಡ್ ಮಾಡಿದೆ. 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮೇಲೆ ನೂರಾರು ಕೆಜಿ ಕೊಳೆತ ಮಾಂಸಗಳಿತ್ತು. ಒಟ್ಟು 77 ಆಹಾರ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಬ್ರೆಡ್, ಎಣ್ಣೆ, ಮಾಂಸ, ಮಯೋನೀಸ್, ಮೊಸರು, ತರಕಾರಿ ತಪಾಸಣೆಯ ವೇಳೆ ಒಟ್ಟು 640 ಕೆಜಿ ಕೊಳೆತ ಮಾಂಸಗಳು ಪತ್ತೆಯಾಗಿದೆ. 276 ಕೆಜಿ ಸೇವನೆಗೆ ಕೆಲವೊಂದು ಹೋಟೆಲ್ಗಳಲ್ಲಿ ಫುಡ್ ಕಲರ್ ಬಳಕೆ ಸಹ ಪತ್ತೆಯಾಗಿದೆ. ಮಾಂಸಾಹಾರಿ ಹಾಗೂ ಸಸ್ಯಾಹಾರಿ ಒಂದೇ ಕಡೆ ಸಂಗ್ರಹಣೆ. ಇವ್ರ ಬಾಯಿಗೆ ಮಣ್ಣು ಹಾಕ. ನೋಡೋದಕ್ಕೆ 3 ಸ್ಟಾರು 5 ಸ್ಟಾರು ರಿಸೆಪ್ಷನ್ ಅಲ್ಲಿ ಸೀರೆ ಉಡಿಸಿ ಹೆಣ್ಮಗಳನ್ನು ನಿಲ್ಲಿಸಿರ್ತಾರೆ. ಹೋಗೋದಕ್ಕೂ ಚಂದ, ಅಲ್ಲಿ ಕೂತ್ಕೊಳ್ಳೋದಕ್ಕೂ ಚಂದ, ತಿನ್ನೋದಕ್ಕೂ ಚಂದ ಅಂತ ಹೇಳಿ ಹೋಗಿ ಮೇಯ್ದು ಬಂದ್ರೆ ಇವರು ಕೊಟ್ಟಿರೋದೆಲ್ಲ ಕೊಳ್ತಿರೋದೆ. ನೆನ್ನೆ ದಿನ ರೇಡ್ ಆಯಿತು. ನೆನ್ನೆ ದಿನ ಅಂತಲ್ಲ, ಈ ವಾರದಲ್ಲಿ ರೇಡ್ ಆದ ಅಷ್ಟು ಹೋಟೆಲ್ಗಳ ಪೈಕಿ ಅಲ್ಲಿನ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅದನ್ನು ಲ್ಯಾಬಿಗೆ ಕಳುಹಿಸಲಾಯಿತು. ಲ್ಯಾಬಿಗೆ ಕಳಿಸಿದ ನಂತರ ಅದರ ರಿಪೋರ್ಟ್ ನೋಡಿದಾಗ ಈ ರೋಡ್ ಸೈಡ್ನಲ್ಲಿ ಸ್ಟ್ರೀಟ್ ಏರಿಯಾಗಳಲ್ಲಿ ಈ ಕೆಲವೊಮ್ಮೆ ಕೊಳೆತಿರೋದನ್ನೆಲ್ಲ ಹಾಕ್ತಾರಂತೆ. ಅದಕ್ಕೂ ಕೆಳದರ್ಜೆಯಲ್ಲಿ ಕೊಳೆತು ಹೋಗಿತ್ತು ಅನ್ನೋ ರಿಪೋರ್ಟು ಜನರನ್ನ ಬೆಚ್ಚಿ ಬೀಳಿಸುತ್ತೆ. ಅಲ್ರಯ್ಯ, 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಕಥೆ ಇದಾದರೆ ಉಳಿದಿರೋ ಹೋಟೆಲ್ಗಳ ಪರಿಸ್ಥಿತಿ ಏನು? ಆಹಾರ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸ್ಕೋಬೇಕು. ರೋಡ್ ಸೈಡಲ್ಲೂ ಫುಡ್ ಸೇಫ್ಟಿ ಇಲ್ಲ. 5 ಸ್ಟಾರ್ 3 ಸ್ಟಾರ್ ಪಂಚತಾರ ಹೋಟೆಲ್ಗಳಲ್ಲೂ ಫುಡ್ ಸೇಫ್ಟಿ ಇಲ್ಲ. ಕೊಳ್ತಿರೋ ಹಾಲು, ಕೆಟ್ಟೋಗಿರೋ ಮಾಂಸ, ಹುಳು ಬಿದ್ದಿರೋ ತರಕಾರಿ, ಇದನ್ನು ತಿಂದರೆ ಮನುಷ್ಯನ ಆರೋಗ್ಯ ಕಥೆ ಏನು? ಟೈ ಬ್ಲೇಜರ್ ಹಾಕೊಂಡಿರೋ ನಿಮ್ಗಳ ಕಿಡ್ನಿಗೂ ಗ್ಯಾರಂಟಿ ಇಲ್ಲ. 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಅಧ್ವಾನ. 60 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಆಗಿತ್ತು. 60 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ. ಆ ಪೈಕಿ 3 ಸ್ಟಾರ್ ಇತ್ತು, 5 ಸ್ಟಾರ್ ಇತ್ತು. 30 ತಂಡ ರೇಡ್ ಮಾಡ್ತು. ಇನ್ನು ಮುಂದೆ ಅಲರ್ಟ್ ಆಗಿರಿ. 77 ಆಹಾರ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ ಮಾಡಲಾಯಿತು. ಚೆಕ್ ಮಾಡಿ ನೋಡಿದಾಗ ಎಲ್ಲವೂ ಕೊಳೆತು ಹೋಗಿತ್ತು.